ಕೇಂದ್ರ ಸರ್ಕಾರ ಹಲವಾರು ಜನಪರ ಯೋಜನೆಗಳನ್ನು ಜಾರಿ ಮಾಡುತ್ತಿದೆ. ಆ ಪಟ್ಟಿಯಲ್ಲಿ ಇದೀಗ ಹೊಸ ಯೋಜನೆಯೊಂದು ಸೇರಿದ್ದು, ಗಂಡ ಹೆಂಡತಿ ಇಬ್ಬರಿಗೂ ಪ್ರತಿ ತಿಂಗಳು 10,000 ಸಿಗಲಿದೆ. ಇದು ಯಾವ ಯೋಜನೆ ಅಂತ ತೋರಿಸ್ತೀವಿ ನೋಡಿ. ವೃದ್ಧಾಪ್ಯ ಸಮಯದಲ್ಲಿ ಆರ್ಥಿಕವಾಗಿ ಯಾರ ಹಂಗಿಲ್ಲದೆ ಬದುಕೋದು ಎಲ್ಲರ ಬಯಕೆ. ಅದಕ್ಕಾಗಿ ನಾವು ಒಂದಿಷ್ಟು ಮೊತ್ತವನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಅದಕ್ಕಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿ ಮಾಡ್ತಾ ಇದೆ. ಅವುಗಳಲ್ಲಿ ಅಟಲ್ ಪಿಂಚಣಿ ಯೋಜನೆ ಕೂಡ ಒಂದು. ಈ ಯೋಜನೆ ಮೂಲಕ ದಂಪತಿಗಳು ಮಾಸಿಕ ಕಂತುಗಳ ಮೂಲಕ ಹೂಡಿಕೆ ಮಾಡಬಹುದು. 60 ವರ್ಷ ವಯಸ್ಸು ದಾಟಿದ ಮೇಲೆ ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಪಡೆಯಬಹುದು. ಕೇಂದ್ರ ಸರ್ಕಾರ ದಂಪತಿಗಳಿಗಾಗಿ ಅಟಲ್ ಪಿಂಚಣಿ ಯೋಜನೆಯನ್ನ ಪರಿಚಯ ಮಾಡಿದೆ. 210 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಪಾವತಿ ಮಾಡಬಹುದು. ಹೀಗೆ ಪಾವತಿ ಮಾಡಿದರೆ 60 ವರ್ಷದ ಬಳಿಕ 5,000 ರೂಪಾಯಿ ಪಿಂಚಣಿಯನ್ನ ಪ್ರತಿ ತಿಂಗಳು ಪಡೆಯೋಕೆ ಅವಕಾಶ ಇದೆ. ಆದರೆ ನೀವು 30 ವಯಸ್ಸಿನಲ್ಲಿ ಯೋಜನೆ ಸೇರಲು ಬಯಸಿದ್ರೆ 30 ವರ್ಷಗಳ ಕಾಲ ಹೂಡಿಕೆ ಮಾಡುತ್ತಾ ಹೋಗಬೇಕಾಗತ್ತೆ. ಪ್ರತಿ ತಿಂಗಳು 116 ರೂಪಾಯಿ ಹೂಡಿಕೆ ಮಾಡಿದರೆ 10,000 ರೂಪಾಯಿ ಪಿಂಚಣಿಯನ್ನ ಪಡೆಯಬಹುದು. ಇನ್ನು 40ನೇ ವಯಸ್ಸಿನಲ್ಲಿ ಅಟಲ್ ಪಿಂಚಣಿ ಯೋಜನೆಗೆ ಸೇರ್ಪಡೆಯಾದರೆ ನೀವು ಮಾಸಿಕವಾಗಿ 264 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಅಲ್ಲದೆ 5,000 ರೂಪಾಯಿ ಪಿಂಚಣಿಯನ್ನು ಪಡಿಬೇಕಾದ್ರೆ ನೀವು 30 ವರ್ಷಗಳ ಕಾಲ 577 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. 18ರಿಂದ 40 ವರ್ಷದ ಒಳಗಿನ ಎಲ್ಲರೂ ಕೂಡ ಈ ಯೋಜನೆಗೆ ಸೇರ್ಪಡೆಯಾಗಬಹುದು. ಅಟಲ್ ಪಿಂಚಣಿ ಯೋಜನೆ ಒಮ್ಮೆ ಸೇರಿದ್ರೆ ಕನಿಷ್ಠ 20 ವರ್ಷಗಳ ಕಾಲ ಹೂಡಿಕೆ ಮಾಡಬೇಕಾಗುತ್ತೆ. ಒಂದೊಮ್ಮೆ ದಂಪತಿ ಈ ಯೋಜನೆಗೆ ಸೇರ್ಪಡೆ ಆದರೆ ಪ್ರತಿ ತಿಂಗಳು 10,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ವೃದ್ಧಾಪ್ಯದ ಸಂದರ್ಭದಲ್ಲಿ ಅಟಲ್ ಪಿಂಚಣಿ ಯೋಜನೆ ಹೆಚ್ಚು ಅನುಕೂಲಕರ. ಅದರಲ್ಲೂ ಅತ್ಯಂತ ಕಡಿಮೆ ಮಾಸಿಕ ಕಂತುಗಳ ಪಾವತಿಯ ಮೂಲಕ ಈ ಯೋಜನೆಯ ಭಾಗ ಆಗಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.